ಸ್ಮಾರ್ಟ್ ಪಾರ್ಕಿಂಗ್ ಅಸೋಸಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು ನಾವು ಈ ಕೇರ್ಪುರಂ ಮಾರ್ಕೆಟ್ ಬ್ಯಾಕ್ ಗೇಟ್ ಇದು ನಾವು ಲೀಸ್ಗೆ ತಗೊಂಡಿದ್ದೀರಿ ಸರ್. ಇದು ಜಾಗ 5 ವರ್ಷಕ್ಕೆ 1/7/2022 ಆಗಿದೆ ಸರ್ ನಮ್ಮ ಲೀಸ್. ಈಗ 1 ವರ್ಷನೇ ಇದೆ ನಮ್ಗೆ ಇನ್ನ ಲೀಸ್ ಬಿಟ್ಟು ಲಾಸ್ಟ್ಗೆ. ಪ್ರವೀಣ್ ನನ್ನ ಮೇಲೆ ಅಗ್ರಿಮೆಂಟ್ ಆಗಿದೆ, ಅದಾಗಿದೆ. ರೌಡಿಗಳನ್ನೆಲ್ಲ ಕರ್ಕೊಂಬಂದು ಎಲ್ಲ ಹೊಡ್ಸಾಕಿ DCP ಸಾಹೇಬ್ರಿಗೂ ACP ಸಾಹೇಬ್ರಿಗೂ ಎಲ್ಲ ಆದೇಶ ಕೊಟ್ಟರು ಕೂಡ ನಮ್ಗೆ ಯಾವುದು ನ್ಯಾಯ ಸಿಗ್ತಾ ಇಲ್ಲ. ಎಲ್ಲ ಹುಡುಗರು ಕರ್ಕೊಂಡು ಎಲ್ಲ ರೌಡಿಗಳು ಹೆಂಗಸ್ರೇ ಬರ್ತಾರೆ ಸಮಯ ಎಲ್ಲ ಬಂದು ಗಲಾಟ ಮಾಡಿ 10 ಸರಿ ನಾನು ಹೊಯ್ಸಳ ಕರ್ಸಿದ್ದೀನಿ ಕೂಡ ನನ್ನ ಪರವಾಗಿ ಬರಲ್ಲ. ಏನು ಅದು ನೀನು ರೌಡಿನ ಕೇರ್ಪುರಂ ಏನು ಅನ್ಕೊಂಡಿದ್ಯಾ ಅಂತ ನನ್ನ ಬೆದರಿಕೆ ಆಗ್ತದೆ ಎಲ್ಲ. ನನ್ನ ಮೇಲೆ ಸುಳ್ಳು ಆಪ್ನೆ ಒಪ್ಪಿಸ್ತಾ ಇದ್ದಾರೆ ಪೊಲೀಸರು. ಲ್ಯಾಂಡ್ ಓನರ್ ಹತ್ತು ಸತ್ಯಲಕ್ಷ್ಮಿ ಅವ್ರು ಯಾರೋ ಲೀಸ್ ಮಾಡಿದ್ದಾರೆ ಅಂತಾರಲ್ಲ, ಓನರ್ ಉಂಟು ಅವ್ರುಂಟು 3 ಜನ ಮೇಲೆ ನಾನು FIR ಮಾಡಿಸಿದ್ದೀನಿ. ನಮ್ಮ ಹೆಸರು ರಾಮಂಜಪ್ಪ ಅಂತೇಳಿ ಸರ್. ನಾವು ಬಂದ್ಬಿಟ್ಟು SPS ಕಂಪನಿ ಸ್ಮಾರ್ಟ್ ಪಾರ್ಕಿಂಗ್ ಅಸೋಸಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು ನಾವು ಲೀಸ್ಗೆ ತಗೊಂಡಿದ್ದೀರಿ ಸರ್. ಇದು ಜಾಗ 5 ವರ್ಷಕ್ಕೆ. ಯಾವ ಜಾಗ? ಎಲ್ಲಿ? ಈ ಕೇರ್ಪುರಂ ಮಾರ್ಕೆಟ್ ಬ್ಯಾಕ್ ಗೇಟ್. ಎಷ್ಟು ಜಾಗ? ಅದು 47,000 ಸ್ಕ್ವೇರ್ ಫೀಟ್ ಇದೆ ಸರ್. 47,000 ಸ್ಕ್ವೇರ್ ಫೀಟ್. ಯಾರ ಹತ್ರ ತಗೊಂಡಿದ್ದೀರಿ? ನಾವು ಬಂದ್ಬಿಟ್ಟು ಸತ್ಯಲಕ್ಷ್ಮಿ ಕಡೆಯಿಂದ ನಾವು ಲೀಸ್ಗೆ ತಗೊಂಡಿದ್ದೀರಿ 5 ವರ್ಷಕ್ಕೆ ಸರ್. 5 ವರ್ಷಕ್ಕೆ. ಯಾವ ಇಯರ್ ಅಲ್ಲಿ ಅಗ್ರಿಮೆಂಟ್ ಆಗಿದೆ? ಇಲ್ಲೇ ಇದೆ ನೋಡಿ ಸರ್. ಇಲ್ಲಿ 1/7/2022 ಆಗಿದೆ ಸರ್ ನಮ್ಮ ಲೀಸ್. ಏನ್ ಸಮಸ್ಯೆ ಆಗ್ತಿದೆ? ಅದೇ ಈಗ ನಾವು 4 ವರ್ಷದಿಂದ ಕ್ಲಿಯರ್ ಆಗಿ ನಾವು ಪ್ರಾಪರ್ಟಿ ನಮ್ಮ ಕಂಪನಿಯಿಂದ ನಡೆಸ್ಕೊಂಡು ಬರ್ತಾ ಇದ್ರೆ. ಈಗ 1 ವರ್ಷನೇ ಇದೆ ನಮ್ಗೆ ಇನ್ನ ಲೀಸ್ ಬಿಟ್ಟು ಲಾಸ್ಟ್ಗೆ. ಈಗ ಬಂದ್ಬಿಟ್ಟು 1 ವಾರ 13ನೇ ತಾರೀಕು ಈ ಯಾರೋ ಬಂದ್ಬಿಟ್ಟು ನಮ್ಗೆ ಅಗ್ರಿಮೆಂಟ್ ಆಗಿದೆ, ಅದಾಗಿದೆ. ರೌಡಿಗಳನ್ನೆಲ್ಲ ಕರ್ಕೊಂಬಂದು ಎಲ್ಲ ಹೊಡ್ಸಾಕಿ ಎಲ್ಲ ದೊಣ್ಣೆಗಳೆಲ್ಲ ಹೊಡೆದು ನಾವು DCP ಸಾಹೇಬ್ರಿಗೂ ACP ಸಾಹೇಬ್ರಿಗೂ ಎಲ್ಲ ಆದೇಶ ಕೊಟ್ಟರು ಕೂಡ ನಮ್ಗೆ ಯಾವುದು ನ್ಯಾಯ ಸಿಗ್ತಾ ಇಲ್ಲ. ಸ್ಟೇಷನ್ಗೆ ಬಂದು ಕೊಟ್ರೆ ಇವರು ಬಂದು ಗುಂಡಾಗಳು ಅವರು ಕೂತ್ಕೊಂತಾರೆ, ಬೀಗಳೆಲ್ಲ ಹೊಡೆದಾಕ್ತಾರೆ. ನಾವು ಹೋದ್ರೆ ನೀವು ಕರ್ಸಿದಿರಿ, ನಾವು ಕರ್ಸಿದಿರಿ. ಮಾರ್ಕೆಟ್ ಅವ್ರು ಇದ್ದಾರೆ. ಇವಾಗ ಮಾರ್ಕೆಟ್ ಅವರು ರಾತ್ರಿ ಬಂದ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ದಾರೆ, ಇದಕ್ಕೆ ಯಾವಾಗ ಗಲಾಟೆ ಆಗ್ತಾ ಇದೆ, ನಾನು ಒಂದು ಅಂತೇಳ್ಬಿಟ್ಟು 150 ಜನ ಕಂಪ್ಲೇಂಟ್ ಸ್ಟೇಷನ್ಗೆ ಲೆಟರ್ ಕೊಟ್ಬಿಟ್ಟು ಸೈನ್ ಮಾಡಿಸ್ಕೊಂಬಿಟ್ಟು ನನ್ನ ಮೇಲೆ ನೀನು ಗಲಾಟೆ ಮಾಡಿದೆ ಅಂತ FIR ಮಾಡ್ಸಕ್ಕೆ ಬಂದಿದ್ದಾರೆ. ನಾನು ಮುಂಚೆನೇ FIR ಮಾಡಿಸಿದ್ದೀನಿ ಅವ್ರ ಮೇಲೆ. ಅವ್ನು ಪ್ರವೀಣ್ ನನ್ನ ಮೇಲೆ. ಅವ್ನು ಯಾರು ಅಗ್ರಿಮೆಂಟ್ ನೋಡ್ರಿ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಯಾರಂತೇಳಿ. ಅವನೇ ಬರ್ತಾನೆ. FIR ಆಗಿ 3 ದಿವಸ ಆಗಿದ್ರೆ ಸ್ಟೇಷನ್ ಕರೆಸ್ತಾರೆ. ಹೊಯ್ಸಳ ಎಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಸರ್. ನಮಗೆ ಭಯ ಆಗಿಸ್ತಾ ಇದಾರೆ ಎಲ್ಲ ಬಂದು. ಮರ್ಡರ್ ಮಾಡ್ಬಿಡ್ತೀನಿ ಎಲ್ಲ ಹೆಂಗಸರನ್ನ ಕರೆಸ್ತಾರೆ. ಎಲ್ಲ ಕೂತಿದಾರಲ್ಲ ಜಾಗದಲ್ಲಿ ನೋಡಿದ್ರಲ್ಲ, ಎಲ್ಲ ಮೊಬೈಲ್ ಎಲ್ಲ ಕಿತ್ಕೊಂಡು ನಾನು ಗಲ್ಪಟ್ಟಿ ಹಿಡಿದು ಹೇಳಿದ್ರು. ವಿಡಿಯೋ ಇದೆ. ನಾವು ಬೀಗ ಹಾಕಿರೋದು ಏನು ಬೀಗ ಹಾಕಿದ್ವಿ ಎಲ್ಲ ಗೇಟ್ಗೂ. ಆದ್ರೆ ಹೊಡೆದಾಕಿದ್ದಾರೆ ಇವತ್ತೆಲ್ಲ ಬಂದು ಹೊಡೆದ್ಬಿಟ್ಟು ಪೊಲೀಸರೇ ನಮ್ಮನ್ನು ಕರೆಸಿ, ನೀವು ನಮ್ಗೆ ಮಾರ್ಕೆಟ್ ಯಾರೋ ಶ್ರೀನಿವಾಸ್ ಅನ್ನೋರು ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತೆಲ್ಲ ಊರೆಲ್ಲ ರಾತ್ರಿ ಎಲ್ಲ ಹೋಗ್ಬಿಟ್ಟು ಸೈರಿಂಗ್ ಹಾಕ್ಸ್ಕೊಂಬಂದು ಇವಾಗ ಮಾರ್ಕೆಟಿನಿಂದ ನಿಮ್ಮ ಮೇಲೆ ಹೋರಾಟ ಮಾಡೋಕ್ಕೆ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವನು ಪ್ರವೀಣ್ ಅವ್ರನ್ನ ಎತ್ಕಟ್ಟಿದ್ದಾನೆ ಸರ್. ಈಗ ನಿಮ್ಮ ಅಗ್ರಿಮೆಂಟ್ ಪ್ರಕಾರ 5 ವರ್ಷ ಅಂತಂದ್ರೆ ಇನ್ನು ನಿಮ್ಗೆ 1/7/2027 ತನಕ ಇರಬೇಕು ಅದು. ಹೌದು ಸ್ವಾಮಿ, ಹೌದು. 1 ವರ್ಷ ಟೈಮ್ ಐತೆ. ಹೌದು. ಆದ್ರೆ ನಿಮ್ಗೆ ಈಗ್ಲೇನೆ ಬೇರೆಯವ್ರು ಬಂದು ಪ್ರವೀಣ್ ಅನ್ನೋರು ಬಂದು ಇಲ್ಲ ನನಗೆ ಅಗ್ರಿಮೆಂಟ್ ಆಗಿದೆ ತೋರಿಸಿದಾರೆ. ಅಗ್ರಿಮೆಂಟ್ ಆಗಿರೋದ್ನ ಏನು ತೋರಿಸ್ತಾ ಇಲ್ಲ, ಪೇಪರ್ ತೋರಿಸಲ್ಲ. ನಾನು ಲೀಸ್ ಬಿಟ್ಟು ತೋರಿಸಿದ್ದೀನಿ, DCP ಸಾಹೇಬ್ರಿಗೂ ತೋರಿಸಿದ್ದೀನಿ, ಕಮಿಷನರ್ ಸಾಹೇಬ್ರಿಗೂ ಹೋಗಿ ನಾನು ಲೆಟರ್ ಕೊಟ್ಟಿದ್ದೀನಿ. ಅಲ್ಲಿಂದ ಸಾಹೇಬ್ರೆಲ್ಲ ನೋಡಿದ್ರು. FIR ಕೂಡ ಹಾಕಿದ್ದಾರೆ ಅವ್ರ ಮೇಲೆ. FIR ಹಾಕಿದ್ರು ಕೂಡ ಅವನ್ನ ಅರೆಸ್ಟ್ ಮಾಡಲ್ಲ, ಜಾಗದಲ್ಲೇ ಬರ್ತಾನೆ. ಎಲ್ಲ ಹುಡುಗರು ಕರ್ಕೊಂಡು ಎಲ್ಲ ರೌಡಿಗಳು ಹೆಂಗಸ್ರೇ ಬರ್ತಾರೆ ಸಮಯ ಎಲ್ಲ ಬಂದು ಗಲಾಟ ಮಾಡಿ. ಈಗ ನಾನು ಬೆಳಗ್ಗೆನಿಂದ ನಾನು ಸ್ಟೇಷನ್ ಆಗಿ ಕೂತಿದ್ದೀನಿ. ಹೊಯ್ಸಳ ಕರ್ಸಿದ್ರು ಕೂಡ ನನ್ನ ಪರವಾಗಿ ಬರಲ್ಲ. ಬರ್ತಾರೆ ಅಲ್ಲಿ ಕೂತ್ಕೊಂಡು ನನ್ನೇ ಕರ್ಕೊಂಬರ್ತಾರೆ, ಅವ್ನ ಕರ್ಕೊಂಡ್ ಬರೋದೇ ಇಲ್ಲ. 10 ಸರಿ ನಾನು ಹೊಯ್ಸಳ ಕರ್ಸಿದ್ದೀನಿ. ಎಲ್ಲ ರೆಕಾರ್ಡ್ ಆಗಿದೆ. ಹೊಯ್ಸಳಗೆ ಬಂದ್ರಿ ಅಲ್ಲಿ ಬರ್ತಾರೆ, ನೀನು ಸಸ್ಪೆಂಡ್ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ ಅಂತ ನನ್ನ ಮೇಲೆ ಸುಳ್ಳು ಆಪ್ನೆ ಒಪ್ಪಿಸ್ತಾ ಇದಾರೆ ಪೊಲೀಸರು. ನಾನು ಅವು ಪೊಲೀಸರಿಗೆ ಹೇಳಿದ್ದೀನಿ ಅಂತೇಳಿ ಇವ್ರು PC-ಗಳು ನನ್ನ ಮೇಲೆ ವಾದ ಮಾಡ್ತಾರೆ. ನಾವ್ ಹೇಳಿದ್ರಿ ಅಂತೇಳಿ ನನ್ನ ಮೇಲೆ ಇದು ಮಾಡ್ತಾ ಇದಾರೆ ಸಾಹೇಬ್ರೆ. ನೀನೇನು ಸಸ್ಪೆಂಡ್ ಮಾಡಕ್ಕಂತ. ನಾನು ಯಾರು ಪೊಲೀಸರ ಬಗ್ಗೆ ಮಾತಾಡಿಲ್ಲ. ರಕ್ಷಣೆ ಕೇಳಕ್ ಬಂದೆ ನಾನು. ಹೊಯ್ಸಳಗೆ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದೆ, ಸಾಹೇಬ್ರೆ ಹೆಂಗಿದೆ ಅಂತಂದ್ರೆ ಇಲ್ಲಿ ಬಂದು ನಮ್ಮ ಮೇಲೇನೆ ಕರೆದ್ಬಿಟ್ಟು ನೀವು ಪೊಲೀಸರಿಗೆಲ್ಲ ಏನು ಎಲ್ಲ ಸಸ್ಪೆಂಡ್ ಮಾಡಿಸ್ತೀಯಾ, ಏನು ಅದು ನೀನ್ ರೌಡಿನ ಕೇರ್ಪುರಂ ಏನ್ ಅನ್ಕೊಂಡಿದ್ಯಾ ಅಂತ ನನ್ನ ಬೆದರಿಕೆ ಆಗ್ತದೆ ಸ್ವಾಮಿ ಎಲ್ಲ. ಈಗ ಜಾಗದ ಓನರ್ ಯಾರು ಇದ್ದಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವ್ ಯಾರಿಗಾರು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀರಾ ಏನು ಅಂತ ಕೇಳ್ಬೋದಿತ್ತಲ್ಲ ನೀವು ಒಂದ್ಸಲಿ. ನಾವು ಕಂಪನಿಗೆ ನಮ್ಮ ಶಿವಶಂಕರ್ ಅಂತ ನಮ್ಮ ಕಂಪನಿ ಓನರು
ಅವ್ರಿಗೆ ಲೀಸ್ ರಿಜಿಸ್ಟರ್ ಆಗಿದೆ, ಓಕೆ ರಿಜಿಸ್ಟರ್ ಆಗಿರೋ ಪೇಪರ್ ದಾಖಲೆ ಸಮೇತ ಎಲ್ಲ ಕೊಟ್ಟಿದ್ದೀನಿ ನಾನು. ಓಕೆ ಓಕೆ ಕೊಟ್ಟಿದ್ದಾರೆ. ಏನೇ ಇದ್ರೆ ಅವ್ರು ಯಾರಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ, ಏನೋ ಓನರ್ ಉಂಟು ಅವ್ರು ಉಂಟು, ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ. ನೀವೇನ್ ಡೆಸಿಗ್ನೇಷನ್ ಸರ್, ನೀವು ಏನ್ ಕೆಲಸ ಮಾಡ್ತೀರಾ ಇಲ್ಲಿ? ನಾವು ಕಂಪನಿಯಲ್ಲಿ ನಾವು ಎಲ್ಲ ಕಂಪನಿ ಜಾಬ್ ಮ್ಯಾನೇಜರ್ ನಾವು ಸರ್. ಮ್ಯಾನೇಜರ್. ಹೌದು. ಓಕೆ 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 ಸರಿ ಸರ್. ಓಕೆ ಏನ್ ನ್ಯಾಯ ಪಡಬೇಕು ಅಂತೀರಾ? ನ್ಯಾಯ ಕೊಡ್ತಾ ಇಲ್ಲ ಸ್ವಾಮಿ ನಮ್ಗೆ. ಈಗ ಇದು 5 ವರ್ಷ ಆದ್ಮೇಲೆ ರಿನಿವಲ್ ಏನಾದ್ರು ಮಾಡ್ಕೊಂಡಿದ್ದೀರಾ ಅವ್ರ ಹತ್ರ ಮಾತಾಡಿ? ಇನ್ನೂ ಒಂದು ವರ್ಷ ಇದೆ, ಇನ್ನೂ ಒಂದು ವರ್ಷ ಇದೆ ನಮ್ಗೆ. Okay. 1 ವರ್ಷ ಆದ್ಮೇಲೆ ಮಾಡ್ಕೊಡ್ತಾರೋ ಮಾಡ್ಕೊಡಲ್ಲ, ಆ ಸಂಬಂಧ ಇಲ್ಲ ನಮ್ಗೆ. 1 ವರ್ಷ ತನಕ ನೀವು ಮಾಡಕ್ ಬಿಡಿ ಅಂತ ನೀವು? ಹಾ ಹೌದೌದು, 1 ವರ್ಷ ಗಂಟ. ಆಮೇಲೆ ಅವ್ರು ಯಾರೋ ಲೀಸ್ ಮಾಡಿದಾರೆ ಅಂತಾರಲ್ಲ, ಓನರ್ ಉಂಟು ಅವ್ರುಂಟು, 3 ಜನ ಮೇಲೆ ನಾನು FIR ಮಾಡಿಸಿದ್ದೀನಿ. ಓಕೆ ಓನರ್ ಮೇಲೆ ಮಾಡಿಸಿದ್ದೀನಿ, ಜಾಗ ಓನರ್ ಮೇಲೆ ಮಾಡಿಸಿದ್ದೀನಿ. ನಾವು ಪಾರ್ಕಿಂಗ್ ಅವರು ನಾವು ಮಾಡಿಸಿದ ಓನರ್ ಉಂಟು, ಅವ್ ಯಾರು ಲೀಸ್ ಮಾಡ್ಕೊಂಡ ಅದು ನಮ್ಗೆ ಸಂಬಂಧ ಇಲ್ಲ. ನಮ್ಮ ಓನರ್ ಮಾಡ್ಕೊಟ್ಟಾರೆ, ಎಲ್ಲ ರಿಜಿಸ್ಟರ್ ಆಗಿರೋ ಪತ್ರಗಳು ಸಮೇತ ಇದೆ. ಓನರ್ ಹೆಸರೇನು ಸರ್? ನಿಮ್ ಓನರ್ ಹೆಸರೇನು? ಶಿವಶಂಕರ್. ಶಿವಶಂಕರ್. ಲ್ಯಾಂಡ್ ಓನರ್ ಹೆಸರೇನು ಸರ್? ಲ್ಯಾಂಡ್ ಓನರ್ ಹತ್ತು ಸತ್ಯಲಕ್ಷ್ಮಿ. ಸತ್ಯಲಕ್ಷ್ಮಿ. ಹ್ಮ್ ಸರಿ ಸರಿ. ನೀವ್ ಹೇಳೋದು ಇನ್ನೊಂದು ವರ್ಷ ಬಿಡಿ ನಮ್ಗೆ, ಆಮೇಲೆ ಯಾರಿಗಾರು ಮಾಡ್ಕೊಳ್ಳಿ, ಅವ್ರು ಏನಾರ ಮಾಡ್ಕೊಳ್ಳಿ. ಈಗ ಅಫೇರ್ ಆಗಿರೋದು ಯಾರ ಮೇಲೆ? ಲ್ಯಾಂಡ್ ಓನರ್ ಮೇಲೂ ಮಾಡಿಸಿದೀರಾ? ಓನರು ಆಗಿದ್ದಾರೆ ಹಾ. ಇವರು ಏನು? ಪ್ರವೀಣ್ ಮೇಲೆ ಕೋರ್ಟ್ ಆದೇಶ ತಗೊಂಡ್ಬಂದಿರೋದು 3 ಜನ ಮೇಲೆ. FIR ಮಾಡಿರೋದು ಪ್ರವೀಣ್ ಒಬ್ಬರ ಮೇಲೆ. ನಾವು ಕೋರ್ಟ್ ಆದೇಶ 3 ಜನ ಪಾರ್ಟಿ ಮಾಡಿಸಿದೀವಿ ನಾವು. ಓಕೆ ಓಕೆ 3 ಜನ ಏನಿದ್ರೆ ಅವ್ರು ಕೋರ್ಟಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಸರಿ. 3 ಜನ ನಾವು ಇದು ಮಾಡಿದ್ವಿ.